ನಮಸ್ಕಾರ, TV9 ಡಿಜಿಟಲ್ಗೆ ಸ್ವಾಗತ. ರಾಯಚೂರಿನಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಮೊದಲ ಹೆರಿಗೆಗೆ ಬಂದಂತಹ ಗರ್ಭಿಣಿಯ ಅವಳಿ ಮಕ್ಕಳು ಬಲಿಯಾಗಿದ್ದಾವೆ ಅನ್ನುವಂತಹ ಒಂದು ಆರೋಪ ಕೇಳಿಬಂದಿರುವಂಥದ್ದು. ರಾಯಚೂರು ನಗರದಲ್ಲಿರ್ತಕ್ಕಂಥ ರಿಮ್ಸ್ ಆಸ್ಪತ್ರೆಯ ವೈದ್ಯರ ವಿರುದ್ಧ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಮಧ್ಯಾಹ್ನ ಅಂದರೆ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಬಾಗಲವಾಡ ಅಂತಕ್ಕಂಥ ಗ್ರಾಮ ಇದೆ. ಗ್ರಾಮದ ಚನ್ನಬಸವ ಹಾಗೂ ಕಾವೇರಿ ದಂಪತಿಯ ಒಂದು ಮಕ್ಕಳೇ ಈಗ ಸಾವನ್ನಪ್ಪಿರುವಂಥದ್ದು. ಕಾವೇರಿಗೆ ಮೊದಲ ಹೆರಿಗೆಗಾಗಿ ಕಳೆದ 9 ತಿಂಗಳಿಂದನೂ ನಿರಂತರವಾಗಿ ತಿಂಗಳುಗಳ ಚೆಕಪ್ ಏನಿರುತ್ತೆ ಎಲ್ಲವನ್ನು ಕೂಡ ಖಾಸಗಿ ಆಸ್ಪತ್ರೆಯಲ್ಲೇ ಈ ಪೋಷಕರು ಮಾಡಿಸಿದ್ರು. ಇದಾದ ಬಳಿಕ ಆಗ ಆರೋಗ್ಯ ಸ್ಥಿತಿಗತಿ ಕೂಡ ಚೆನ್ನಾಗಿತ್ತು ಅನ್ನುವಂಥದ್ದು ಈ ಕಾವೇರಿ ಹಾಗೂ ಅವರ ಕುಟುಂಬಸ್ಥರ ವಾದ. ನಿನ್ನೆ ಮಧ್ಯಾಹ್ನ ಈ ಕಾವೇರಿಗೆ ಗರ್ಭಿಣಿ ಕಾವೇರಿ ಇರ್ತಾರೆ, ಇವರಿಗೆ ಹೆರಿಗೆ ನೋವು ಕಾಣಿಸ್ಕೊಳ್ಳುತ್ತೆ. ಕೂಡಲೇ ಆಕೆಯನ್ನು ಸ್ಥಳೀಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಆದರೆ ಅಲ್ಲಿ ಆಕೆಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡ್ತಾರೆ. ನಂತರ ಅಲ್ಲಿಂದ ಮಾನ್ವಿ ನಗರ ಪಟ್ಟಣದಲ್ಲಿರ್ತಕ್ಕಂತಹ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗುತ್ತೆ. ಅಲ್ಲೂ ಕೂಡ ಪ್ರಾಥಮಿಕ ಚಿಕಿತ್ಸೆಗೆಲ್ಲ ವ್ಯವಸ್ಥೆ ಮಾಡಲಾಗುತ್ತೆ. ಆದರೆ ಅಲ್ಲೂ ಕೂಡ ಅಂದರೆ ಕಾವೇರಿ ಮತ್ತು ಮಕ್ಕಳ ಅಂದರೆ ಗರ್ಭದಲ್ಲಿರ್ತಕ್ಕಂಥ ಮಕ್ಕಳ ಸ್ಥಿತಿ ಗಂಭೀರ ಅನ್ನುವಂಥ ಮಾಹಿತಿ ಸಿಗುತ್ತೆ. ಕೂಡಲೇ ಅವರು ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ. ಅಲ್ಲಿಂದ ಅಂದರೆ 2 ಆಸ್ಪತ್ರೆ ತೋರಿಸ್ಕೊಂಡು ನಂತರ ಇಲ್ಲಿ ಬರೋ ಅಷ್ಟೊತ್ತಿಗೆ ರಾತ್ರಿ 8:30 ಸುಮಾರು ಆಗಿರುತ್ತೆ. ನಂತರ ಇವರು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಇಲ್ಲೂ ಕೂಡ ಏನೆಲ್ಲ ವಿಚಾರಗಳಾಗಿತ್ತು ಮತ್ತು ಯಾವ ಆಸ್ಪತ್ರೆಗಳಲ್ಲಿ ಚೆಕಪ್ ಮಾಡಿಸಿದ್ವಿ ಅನ್ನೋಂಥದ್ರ ಬಗ್ಗೆ ಸ್ಥಳೀಯ ರಿಮ್ಸ್ ಆಸ್ಪತ್ರೆಗೆ ಮಾಹಿತಿಯನ್ನು ಕೊಡ್ತಾರೆ. ನಂತರ ವೈದ್ಯರು ಕೂಡ ಚಿಕಿತ್ಸೆಯನ್ನು ಆರಂಭ ಮಾಡ್ತಾರೆ. ಈ ಸಂದರ್ಭದಲ್ಲಿ ಬೆಳಗಿನ ಜಾವದವರೆಗೂ ಕೂಡ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂಥೇಳಿ ವೈದ್ಯರು ಮತ್ತು ಅಲ್ಲಿರುವಂಥ ಸಿಬ್ಬಂದಿ ಹೇಳ್ತಾ ಹೋಗ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಡೆಲಿವರಿ ಸಂಬಂಧಪಟ್ಟಂತೆ ಪೇನ್ ಜಾಸ್ತಿ ಆಗ್ತಾ ಹೋಗುತ್ತೆ, ನೋವು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಸಂದರ್ಭದಲ್ಲಿ ವೈದ್ಯರು ಕೂಡ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲ, ಸಿಸೇರಿಯನ್ ಬೇಡ, ನಾರ್ಮಲ್ ಡೆಲಿವರಿ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಪೋಷಕರು ಆತಂಕಗೊಳ್ತಾರೆ. ಅಂದರೆ ಗರ್ಭಿಣಿ ಹೆರಿಗೆ ಬಂದಂತಹ ಮಹಿಳೆ ಕಾವೇರಿ ಇದ್ದಾಳೆ, ಈಕೆ ಪೋಷಕರು ಕೂಡ ಎಲ್ಲೋ ಒಂದು ಕಡೆ ಬೇಸರ ವ್ಯಕ್ತಪಡಿಸ್ತಾರೆ, ಜೊತೆಗೆ ಆತಂಕಕ್ಕೊಳಗಾಗ್ತಾರೆ. ಕೂಡಲೇ ಆಕೆಗೆ ಸಿಸೇರಿಯನ್ ಮಾಡಿಬಿಡಿ, ನೋವು ತಡ್ಕೊಳ್ಳಿಕ್ಕೆ ಆಕೆಗೆ ಆಗ್ತಿಲ್ಲ ಅನ್ನೋಂಥ ಮಾಹಿತಿಯನ್ನು ಕೊಡ್ತಾರೆ. ಆದರೆ ವೈದ್ಯರು ಹೇಳ್ತಾ ಇರುವಂಥದ್ದು ಸಿಸೇರಿಯನ್ ಬೇಡ, ನಾರ್ಮಲ್ ಡೆಲಿವರಿ ಮಾಡೋಣ ಅನ್ನುವಂಥ ವಿಚಾರವನ್ನು ಹೇಳಿ ಕೆಲ ಕಾಲ ವೇಟ್ ಮಾಡ್ತಾರೆ. ಆದರೆ ಬೆಳಗಿನ ಜಾವ 3:30 ಸುಮಾರಿಗೆ ಹೆರಿಗೆ ಸಂದರ್ಭದಲ್ಲಿ ಅಂದರೆ ನಾರ್ಮಲ್ ಹೆರಿಗೆ ಸಂದರ್ಭದಲ್ಲಿ ಅವಳಿ ಮಕ್ಕಳು 2 ಕೂಡ ಸಾವನ್ನಪ್ತವೆ. ಆ ಸಂದರ್ಭದಲ್ಲಿ ಇದಕ್ಕೂ ಮುನ್ನ ಅಂದರೆ ಸ್ಥಿತಿ ಗಂಭೀರ ಆಗುತ್ತೆ ಕಾವೇರಿ ಮತ್ತು ಮಕ್ಕಳು. ಆ ಸಂದರ್ಭದಲ್ಲಿ ವೈದ್ಯರು ಹೇಳ್ತಾರೆ ತಾಯಿಗೂ ಕೂಡ ಜೀವಕ್ಕೆ ಆತಂಕ ಇದೆ, ಜೊತೆಗೆ ಮಕ್ಕಳಿಗೂ ಆತಂಕ ಇದೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಆಗ ವಿಧಿಲ್ಲದೆ ಪೋಷಕರು ಇಲ್ಲ, ತಾಯಿ ಜೀವ ಉಳಿಲಿ, ಮಕ್ಕಳದು ಏನಾದರೂ ಸಮಸ್ಯೆ ಇಲ್ಲ ಅನ್ನೋಂಥ ವಿಚಾರವನ್ನು ಕೊನೆಯದಾಗಿ ಒಂದು ಗಟ್ಟಿ ನಿರ್ಧಾರವನ್ನು ಮಾಡ್ತಾರೆ. ಆಗ ಡೆಲಿವರಿ ಮಾಡಿದಂಥ ಸಂದರ್ಭದಲ್ಲಿ 2 ಮಕ್ಕಳು ಅವಳಿ ಮಕ್ಕಳು ಸಾವನ್ನಪ್ತವೆ. ಇದಕ್ಕೆ ನೇರವಾಗಿ ರಿಮ್ಸ್ ಆಸ್ಪತ್ರೆಯ ವೈದ್ಯರೇ ಕಾರಣ ಅನ್ನುವಂಥದ್ದು ಈ ಒಂದು ಮಕ್ಕಳ ಪೋಷಕರ ಒಂದು ಆರೋಪ. ಆದರೆ ಈ ಬಗ್ಗೆ ರಿಮ್ಸ್ ಆಸ್ಪತ್ರೆಯ ಸ್ತ್ರೀ ರೋಗ ತಜ್ಞ ಆಗಿರುವಂಥ ಡಾಕ್ಟರ್ ರಾಧಾ ಸಂಗಾವಿ ಅವರು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಇದಕ್ಕೆ ವೈದ್ಯರ ನಿರ್ಲಕ್ಷ್ಯ ಕಾರಣ ಅಲ್ಲ ಅನ್ನುವಂಥ ಒಂದು ಪ್ರತಿಕ್ರಿಯೆಯನ್ನು ಅವರು ಕೊಟ್ಟಿದ್ದಾರೆ. ರಾತ್ರಿ ಈ ಒಂದು ಪೇಷಂಟ್ ಕಾವೇರಿ ಇದೆ, ಇವರು ಹೆರಿಗೆಗಾಗಿ ಬಂದಂಥ ಸಂದರ್ಭದಲ್ಲಿ ಆಕೆ ಸ್ಥಿತಿ ಗಂಭೀರವಾಗಿತ್ತು ಅನ್ನೋಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಿರುವಂಥದ್ದು. ಅಂದರೆ BP ಹೆಚ್ಚಿರುವಂಥ ಕಾರಣಕ್ಕಾಗಿ ಆಕೆ ಪ್ರಾಥಮಿಕ ಚಿಕಿತ್ಸೆ ಏನಿತ್ತು ಅದನ್ನೆಲ್ಲವನ್ನು ಕೂಡ ನಾವು ಕೂಡ ಕೊಟ್ಟಿದ್ದೀವಿ. ಆದರೆ ರಿಕವರಿ ಆಗಲಿಲ್ಲ ಆ ಸಂದರ್ಭದಲ್ಲಿ ಆ ಮಹಿಳೆಗೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರೆ. ಮಾನ್ವಿಯಿಂದ ರಿಮ್ಸ್ಗೆ ರೆಫರ್ ಮಾಡಿದ್ದಾರೆ. ನಂತರ ನಾವು ಅದನ್ನ ಪರಿಶೀಲನೆ ಮಾಡಿ ಎಕ್ಸಾಮಿನ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಇದೇ ವಿಚಾರ ಗೊತ್ತಾಗಿದೆ. ಹೀಗಾಗಿಯೇ ತಾಯಿ ಜೀವ ಉಳಿಲಿಕ್ಕೆ ಒಂದು ಏನೆಲ್ಲ ಎಫರ್ಟ್ ಹಾಕಬೇಕಿತ್ತು ಎಲ್ಲವನ್ನು ಹಾಕಿ ತಾಯಿ ಜೀವ ಉಳಿಸಿದ್ವಿ. ಆದರೆ ದುರದೃಷ್ಟವಶಾತ್ ಮಕ್ಕಳು ಸಾವನ್ನಪ್ಪಿದ್ದಾವೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಾಯಿದ್ದಾರೆ. ಇದರಲ್ಲಿ ಎಲ್ಲೂ ಕೂಡ ವೈದ್ಯರಾಗಿರಲಿ ಮತ್ತು ಸಿಬ್ಬಂದಿಯ ನಿರ್ಲಕ್ಷ್ಯ ಇಲ್ಲ ಅನ್ನುವಂಥ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಇದು ಸದ್ಯ ಇಲ್ಲಿರುವಂಥ ರಿಮ್ಸ್ ಆಸ್ಪತ್ರೆಯ ವೈದ್ಯರ ವಿರುದ್ಧ ಕೇಳಿಬಂದಿರುವಂಥ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೈದ್ಯರ ಸ್ಪಷ್ಟೀಕರಣ. ಆದರೆ ಕೆಲವೊಂದಿಷ್ಟು ರಿಮ್ಸ್ ಆಸ್ಪತ್ರೆಗೆ ಬಂದಂಥವ್ರು ಹೇಳ್ತಾ ಇರುವಂಥದ್ದು ಇಲ್ಲ, ಇಲ್ಲಿ ಹೆಚ್ಚಿನ ಹೆರಿಗೆ ಪೇಷಂಟ್ಗಳು ಬರುವಂಥ ಕಾರಣಕ್ಕಾಗಿಯೇ ಕೆಲವೊಂದು ಅಕ್ಯುರೇಟಾಗಿ ಟ್ರೀಟ್ಮೆಂಟ್ ಸಿಗುತ್ತೆ, ಕೆಲವೊಂದು ಇಷ್ಟು ಮಕ್ಕಳಿಗೆ ಈ ರೀತಿ ನಿರ್ಲಕ್ಷ್ಯ ಆಗೋದು ಸಹಜ ಆಗ್ತಾನೇ ಇದೆ. ಈ ಬಗ್ಗೆ ಕೂಡಲೇ ಸರ್ಕಾರ ಎಚ್ಚೆತ್ಕೋಬೇಕು, ಸಂಬಂಧಪಟ್ಟಂಥ ಇಲಾಖೆ ಎಚ್ಚೆತ್ಕೊಂಡು ಈ ರೀತಿ ನಿರ್ಲಕ್ಷ್ಯ ಮಾಡುವಂಥ ವಿರುದ್ಧ ಕ್ರಮ ಆಗಬೇಕು. ಜೊತೆಗೆ ಆ ಕ್ಷಣಕ್ಕೆ ಏನು ಟ್ರೀಟ್ಮೆಂಟ್ ಸಿಗಬೇಕು ಅದು ಸಿಗುವಂತಹ ವ್ಯವಸ್ಥೆ ಮಾಡಬೇಕು ಅಂತೇಳಿ ಇಲ್ಲಿ ಬರುವಂಥ ರೋಗಿಗಳ ಕಡೆಯವರ ಒಂದು ವಾದ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ಡಿಜಿಟಲ್, ರಾಯಚೂರು.